ಡಿ.ವಿ. ಸದಾನಂದ ಗೌಡರು ಗೌಡರೇ ಅಲ್ಲ ಎಸ್.ಆರ್. ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಡಿ.ವಿ.ಎಸ್. ಗರಂ ಆಗಿಬಿಟ್ಟಿದ್ದಾರೆ. ಡಿ.ವಿ. ಸದಾನಂದ ಗೌಡರು ಗೌಡ್ರೇ ಅಲ್ಲ, ಮಂಗಳೂರು ಭಾಗದಲ್ಲಿರುವಂತಹ ಗೌಡರು ಅದು ಗೌಡ್ರೇ ಅಲ್ಲ. ಗೌಡ್ರು ಅಂದ್ರೆ ನಮ್ಮ ಮೈಸೂರು, ಬೆಂಗಳೂರು, ಮಂಡ್ಯ ಭಾಗದವರು ಅಂತ ಹೇಳ್ಕೊಂಡು ಎಸ್.ಆರ್. ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ರಲ್ಲ, ಎಸ್.ಆರ್. ವಿಶ್ವನಾಥ್ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಲೂಟಿ ಹೊಡಿತಿದ್ದಂತಹ ವ್ಯಕ್ತಿ, ಮುತ್ತಪ್ಪ ರೈ ಕೆಳಗೆ ಲೂಟಿ ಹೊಡಿತಿದ್ದವರು ಅವರು. ಎಸ್.ಆರ್. ವಿಶ್ವನಾಥ್ಗೆ ಡಿ.ವಿ. ಸದಾನಂದ ಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್.ಆರ್. ವಿಶ್ವನಾಥ್ ಗೂಂಡಾಗಿರಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಆತನ ಬಗ್ಗೆ ನಂಗೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಗೊತ್ತು. ಎಸ್.ಆರ್. ವಿಶ್ವನಾಥ್ ಬಗ್ಗೆ ನಾನು ಮಾತನಾಡಬೇಕಾ? ಹಣ ಹೊಡೆಯೋದು, ಕೊಳ್ಳೆ ಹೊಡೆಯೋದೇ ಅವರ ಮುಖ್ಯ ಕೆಲಸ ಆಗಿತ್ತು. ನಾನು ಒಕ್ಕಲಿಗ ಅಂತ ಹೇಳೋಕ್ ಬರ್ತಾರೆ ಅಂತ ಹೇಳ್ಕೊಂಡು ಡಿ.ವಿ. ಸದಾನಂದ ಗೌಡ ಫುಲ್ ಗರಂ ಆಗಿದ್ದಾರೆ. ಹಣ ಹೊಡೆಯೋದು, ಕೊಳ್ಳೆ ಹೊಡೆಯೋದೇ ಆತನ ಕೆಲಸ, ಅದ್ರ ಮೇಲೆ ನಾನು ಒಕ್ಕಲಿಗಲ್ಲ ಅಂತ ಹೇಳ್ತಾರೆ. ಇಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರತಿಭಟನೆ ಶುರುವಾಗತ್ತೆ ನೋಡಿ. ಈ ವಿಷಯ ನಾನು ಹೈಕಮಾಂಡ್ಗೆ ತಿಳಿಸ್ತೀನಿ. ಡಿ.ವಿ.ಎಸ್. ಗೌಡ್ರಲ್ಲ ಎಂಬ ಮಾತಿಗೆ ಸದಾನಂದ ಗೌಡರು ಗರಂ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ವಾಕ್ ಸಮರನೆ ಶುರುವಾಗ್ಬಿಟ್ಟಿದೆ ಎಸ್.ಆರ್. ವಿಶ್ವನಾಥ್ ಮತ್ತು ಡಿ.ವಿ. ಸದಾನಂದ ಗೌಡ ಅವರ ಮಧ್ಯದಲ್ಲಿ. ಸ್ವಾಮೀಜಿಗಳಿಗೂ ಬರಬೇಡ ಅಂತ ಹೇಳಿದ್ರು, ಬರಬಾರ್ದು ಅಂತ ಮನವಿ ಮಾಡಿದ್ರಂತೆ. ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತ ಹೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ, ನೀವು ಒಬ್ಬ BJP ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ, ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದ್ರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರು, ಅವರು ಸದಾನಂದ ಗೌಡ್ರು, ಅವರು ಮಂಗಳೂರು ಕಡೆ ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಾಗ್ತಾ ಇದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರ ಇಲ್ಲಿ ಬರಬೇಕಾಗಿತ್ತು. ಈಗ CM ನಾವು ಹೇಳಿದ ತಕ್ಷಣ ಬರಲಿಲ್ವೇ? ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಇವತ್ತು ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾಳೆ ನಾಳದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಏನು ದಕ್ಷಿಣ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲದೆ ದುಡ್ಡು ಮಾಡೋದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡೋದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ನನಗೆ ಗೊತ್ತು, ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿರೋದು. ಆ ಮುತ್ತಪ್ರಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವ ನಾನು ಅದೇ ಪುತ್ತೂರಲ್ಲಿ. ನಮ್ಮದು 2 ಹೋದಾಗ ಮುತ್ತಪ್ರಯ್ಯದು 3 ಹೋಗಿತ್ತು, ಗೊತ್ತಿರಲಿದ್ದು. ನಾನು ಅದನ್ನೆಲ್ಲ ಮೇಲೆ ಹೋದಾಗೆ ಗೌರವದಿಂದ ಮಾತಾಡುವಂಥದ್ದು ಮಾತಾಡಿಕೊಂಡು ಹೋಗಿದ್ದೆ. ಆದರೆ ಇವರಿಗೆ ದುಡ್ಡಿನ ಅಮಲು, ಆ ಎಲ್ಲರನ್ನು ಖರೀದಿ ಮಾಡಬಲ್ಲ ಅಂತ ಹೇಳುವಂಥ ಆ ಒಂದು ವಕ್ರ ಕಾರ್ಯ, ಇದು ಅವರಿಗೆ ಮುಂದಿನದಲ್ಲಿ ಮುಳುವಾಗುತ್ತೆ. ನಾನು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಬಾಕಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ಪಬ್ಲಿಕ್ಕಲ್ಲಿ ಅದನ್ನು ತಿಳ್ಕೊಂಡು, ಸರ್ ನಾನು ಈ ಕತ್ತಿ ದೊಣ್ಣೆ ರಿವಾಲ್ವರ್ ಅದರಲ್ಲಿ ನನ್ನ ರಾಜಕೀಯ ಪ್ರವೇಶ ಪುತ್ತೂರಿಂದ